ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋನಲ್ಲಿ MHRD UDAIS ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ MHRD UDAIS ಪ್ಲಸ್ಗೆ ಸಂಬಂಧಿಸಿದ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ UDAIS ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಇಲ್ಲಿ ಸಾಕಷ್ಟು ಹೈಪರ್ ಲಿಂಕ್ಸ್ ಕಾಣಿಸುತ್ತೆ. ಇದರಲ್ಲಿ ಫಸ್ಟ್ ಇದೆಯಲ್ಲ UDAIS ಪ್ಲಸ್, ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ UDAIS ಪ್ಲಸ್ನ ಮೇನ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ಮೇಲಿರುವಂತಹ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಬರುವಂತಹ ಸೆಲೆಕ್ಟ್ ಸ್ಟೇಟಲ್ಲಿ ಡೌನ್ ಆರೋ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದಿರುವಂತಹ ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯ UDAIS ಪ್ಲಸ್ನ ಎಲ್ಲ ಮಾಡ್ಯೂಲ್ಸ್ ನಿಮ್ಮ ಮುಂದೆ ಕಾಣಿಸುತ್ತೆ. ಇದರಲ್ಲಿ ನೀವು ಸ್ಟೂಡೆಂಟ್ ಮಾಡ್ಯೂಲ್ ಅಂತೇಳಿ ಕಾಣಿಸ್ತಿದೆಯಲ್ಲ, ಅದರ ಮುಂದಿರುವಂತಹ ಆರೆಂಜ್ ಕಲರ್ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಸೈನ್ ಇನ್ ಅಂತೇಳಿ ಮೇನ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಅಂದರೆ ಅದು ಡಿಫಾಲ್ಟ್ ಆಗಿ ಡೈಸ್ ಕೋಡ್ ಆಗಿರುತ್ತೆ. ನಂತರ ಪಾಸ್ವರ್ಡನ್ನು ಕ್ಯಾಪ್ಚಾವನ್ನು ಹಾಕಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನೀವೇನಾದರೂ ಪಾಸ್ವರ್ಡನ್ನು ಮರೆತಿದ್ರೆ ಇಲ್ಲಿ ಕೆಳಗಡೆ ಇರುವಂಥ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಪಾಸ್ವರ್ಡ್ ಸೆಟ್ ಮಾಡಲು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಯೂಸರ್ ಐಡಿಯಲ್ಲಿ ಹಾಕಿ, ನೆಕ್ಸ್ಟ್ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಿ, ಪಕ್ಕದಲ್ಲಿರುವಂಥ ಕ್ಯಾಪ್ಚರ್ನ ಆ್ಯಸ್ ಇಟ್ ಈಸ್ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಆಗ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಆಫ್ಟರ್ ಅಥೆಂಟಿಕೇಟಿಂಗ್ ಯುವರ್ ರಿಕ್ವೆಸ್ಟ್ ಥ್ರೂ OTP ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಆ ಬಂದಿರುವಂತಹ OTPಯನ್ನು ಇಲ್ಲಿ ಫಸ್ಟಲ್ಲಿ ಹಾಕಿ, ನೆಕ್ಸ್ಟ್ ನ್ಯೂ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ಪಾಸ್ವರ್ಡ್ ಏನು ಫೀಚರ್ಸ್ ಇರುತ್ತಲ್ಲ, ಫಸ್ಟ್ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ನಂತರ ಸ್ಮಾಲ್ ಲೆಟರು, ಸ್ಪೆಷಲ್ ಕ್ಯಾರೆಕ್ಟರು, ನಂಬರ್ಸ್ ಎಲ್ಲ ಇರುವಂತಹ ಪಾಸ್ವರ್ಡನ್ನು ಸೆಟ್ ಮಾಡಿ ಕನ್ಫರ್ಮ್ ಮೇಲೆ ಮತ್ತೊಂದು ಸರಿ ಅದನ್ನೇ ಟೈಪ್ ಮಾಡಿ ಸಬ್ಮಿಟ್ ಕೊಡಿ. ಆಗ ಹೊಸ ಪಾಸ್ವರ್ಡ್ ಸೆಟ್ ಆಗುತ್ತೆ. ನಾನೀಗ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಆಗ್ತೀನಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಲ್ಲಿ 2026-27 ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ಯುವರ್ ಸ್ಕೂಲ್ ಹ್ಯಾಸ್ ಟ್ರಾನ್ಸಿಷನ್ಡ್ ಟು 2026-27 ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಸ್ಕೂಲ್ ಇನ್ಫಾರ್ಮೇಷನ್ ಇರುವಂತಹ ಒಂದು ಪಾಪಪ್ ಮೆಸೇಜ್ ಬಂದಿರುತ್ತೆ, ಅದನ್ನು ಕೂಡ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು UDAIS ಪ್ಲಸ್ನಲ್ಲಿರುವಂತಹ ನಿಮ್ಮ ಶಾಲಾ ಮಕ್ಕಳ ಡ್ಯಾಶ್ಬೋರ್ಡ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಶಾಲೆಯ ಎಲ್ಲ ತರಗತಿಗಳು ಡಿಸ್ಪ್ಲೇ ಆಗಿರುತ್ತೆ ಮತ್ತು ಅದರಲ್ಲಿರುವಂತಹ ಬಾಯ್ಸ್, ಗರ್ಲ್ಸ್, ಟೋಟಲ್ ಸ್ಟೂಡೆಂಟ್ಸ್ ಎಲ್ಲವೂ ಕೂಡ 0 ಆಗಿರುತ್ತೆ. ಯಾಕಂದರೆ ನೀವು ಪ್ರಪ್ರಥಮವಾಗಿ ಇನ್ನು MHRDಯಲ್ಲಿ ವರ್ಕ್ ಮಾಡ್ತಿರೋದ್ರಿಂದ, ಇನ್ನು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ನೀವು ಮಾಡಿರೋದೇ ಇರುವುದರಿಂದ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಲೆಫ್ಟ್ ಸೈಡ್ ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ ಮೆನುಸಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತಿದೆಯಲ್ಲ, ಈ ಮೆನು ಮೇಲೆ ಕ್ಲಿಕ್ ಮಾಡಿ. ಆಗ ಸಬ್ ಮೆನುಸ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಸಬ್ ಮೆನು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಪ್ರೋಗ್ರೆಷನ್ ಮಾಡ್ಯೂಲ್ ಅಂತೇಳಿ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಪ್ರೋಗ್ರೆಷನ್ ಮಾಡ್ಯೂಲ್ ಕೆಳಗಿರುವಂತಹ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಫಾರ್ ಪ್ರೋಗ್ರೆಷನ್ ಫ್ರಮ್ ದ ಅಕಾಡೆಮಿಕ್ ಇಯರ್ 2025-26 to 26-27 ಅಂತೇಳಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಸೆಲೆಕ್ಟ್ ಕ್ಲಾಸ್ ಮತ್ತು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ಲಾಸ್ನಲ್ಲಿ ನಾನೀಗ 1ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಕ್ಷನ್ A ಅಂತ ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ಸೆಲೆಕ್ಟ್ ಮಾಡಿರುವಂತಹ ತರಗತಿಯ ಎಲ್ಲ ಮಕ್ಕಳು 2025-26ರಲ್ಲಿ ಎಷ್ಟಿತ್ತು ಸ್ಟ್ರೆಂತ್, ಅದರ ಅನುಗುಣವಾಗಿ ಮಕ್ಕಳು ಇಲ್ಲಿ ಕೆಳಗಡೆ ಟೇಬಲ್ನಲ್ಲಿ ಡಿಸ್ಪ್ಲೇ ಆಗ್ತಾರೆ. ಇಲ್ಲಿ ನೀವು ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಇರುತ್ತೆ, ಪ್ರೋಗ್ರೆಷನ್ ಸ್ಟೇಟಸ್ ಇರುತ್ತೆ, ನೆಕ್ಸ್ಟ್ ಎಲಿಜಿಬಿಲಿಟಿ ಏನು ಪ್ರಮೋಟೆಡ್ ಕ್ಲಾಸ್ ಮತ್ತು ಸೆಕ್ಷನ್ ಇರುತ್ತೆ, ಸ್ಟೇಟಸ್ ಇರುತ್ತೆ, ಪ್ರೋಗ್ರೆಸ್ಡ್ ಆನ್ ಅಂತಿರುತ್ತೆ, ಆ್ಯಕ್ಷನ್ ಇರುತ್ತೆ. ಸದ್ಯಕ್ಕೆ ಪ್ರೋಗ್ರೆಷನ್ ಸ್ಟೇಟಸ್ ಏನಿದೆ ಪೆಂಡಿಂಗ್ ಅಂತಿದೆ, ಮತ್ತು ಪ್ರೋಗ್ರೆಸ್ಡ್ ಆನ್ ಕೂಡ NA ಅಂತ ಇದೆ, ನಾಟ್ ಅವೈಲೇಬಲ್ ಅಂತಿದೆ. ಸೊ ನಾನೀಗ ಒಂದು ಮಗುವಿನ ಮಾಹಿತಿಯನ್ನು ಹಾಕಿ ತೋರಿಸ್ತಿದ್ದೀನಿ. ಪ್ರೋಗ್ರೆಷನ್ ಸ್ಟೇಟಸ್ ಡೀಟೇಲ್ಸ್ ಅಂತಿದೆಯಲ್ಲ, ಅದರಲ್ಲಿ ಕೆಳಗಡೆ ಪ್ರೋಗ್ರೆಷನ್ ಸ್ಟೇಟಸ್ ಅಂತಿದೆಯಲ್ಲ, ಅಲ್ಲಿ ಸ್ಟೇಟಸಲ್ಲಿ ಪ್ರಮೋಟೆಡ್
ನೀವು ಪರೀಕ್ಷೆ 1ರಿಂದ 8ನೇ ತರಗತಿಗೆ ಯಾರನ್ನು ನಾವು ಫೇಲ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ 1ರಿಂದ 8ನೇ ತರಗತಿ ಎಲ್ಲ ಮಕ್ಕಳನ್ನು ನಾವು ಪ್ರೊಮೋಟೆಡ್ ಬೈ ಎಕ್ಸಾಮಿನೇಷನ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. 9ನೇ ತರಗತಿಯ ಮಗು ಆಗಿದ್ದರೆ ಅಲ್ಲಿ ಕೆಲವೊಂದು ಮಕ್ಕಳು ಏನಾದರೂ ನೀವು ಲಾಂಗ್ ಆಬ್ಸೆಂಟ್ ಇದ್ದರೆ ಅಥವಾ ರಿಪೀಟಾಗಿ ಕೂಡಿಸ್ತಾ ಇದ್ದರೆ ಅಂದರೆ ನಾಟ್ ಪ್ರೊಮೋಟೆಡ್ ಆರ್ ರಿಪೀಟೆಡ್ ಅಂತೇಳಿ ತಗೊಳ್ಬೇಕಾಗುತ್ತೆ. ಒಂದು ವೇಳೆ 10th ಆಗಿದ್ದರೂ ಕೂಡ ಆ ಮಗುವನ್ನು ನೀವು ಯಾವ ರೀತಿ ಹಾಕಬೇಕಾಗುತ್ತೆ ಅದನ್ನು ನಾನು ಎಕ್ಸಿಟ್ ಕ್ಲಾಸ್ಗಳನ್ನು ಹಾಕುವಾಗ ತೋರಿಸ್ತೀನಿ. ನೆಕ್ಸ್ಟ್ ಈಗ 1ರಿಂದ 8ನೇ ತರಗತಿ ಮಕ್ಕಳು ಪ್ರೊಮೋಟೆಡ್ ಆಗಿರ್ತಾರೆ. ಸೊ ಪ್ರೊಮೋಟೆಡ್ ಅಂತ ತಗೊಳ್ತಿದ್ದೀನಿ. ನೆಕ್ಸ್ಟ್ ಮಾರ್ಕ್ಸ್ ಇನ್ ಪರ್ಸೆಂಟೇಜ್. ಆ ಮಗು ಕಳೆದ ಸಾಲಿನಲ್ಲಿ ಅಂದರೆ 2025-26ನೇ ಸಾಲಿನಲ್ಲಿ ಎಷ್ಟು ಅಂಕಗಳನ್ನು ಅಂದರೆ ಪರ್ಸೆಂಟೇಜನ್ನು ತೆಗೆದುಕೊಂಡಿದೆ ಅಂಥೇಳಿ ನಾವಿಲ್ಲಿ ಹಾಕಬೇಕು. ನೆಕ್ಸ್ಟ್ ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್. ಕಳೆದ ಸಾಲಿನಲ್ಲಿ ಮಗು ಹಾಜರಿದ್ದ ದಿನಗಳನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಸ್ಕೂಲಿಂಗ್ ಸ್ಟೇಟಸ್ನಲ್ಲಿ 2026-27ನೇ ಸಾಲಿಗೆ ಆ ಮಗು ನಿಮ್ಮ ಶಾಲೆಯಲ್ಲೇ ಮುಂದುವರಿಯುತ್ತಿದೆ ಅಂತಂದರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ರೇಡಿಯೋ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ ಆ ಮಗು ಟಿ ಸಿ ತೊಗೊಂಡು ಬೇರೆ ಶಾಲೆಗೆ ಹೋಗೋದಾಗಿತ್ತು ಅಂದರೆ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಆರ್ ವಿತೌಟ್ ಟಿ ಸಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಪ್ರೋಗ್ರೆಷನ್ ಸ್ಟೇಟಸ್, ಮಾರ್ಕ್ಸ್ ಪರ್ಸೆಂಟೇಜ್ ಮತ್ತು ಸ್ಕೂಲಿಂಗ್ ಸ್ಟೇಟಸ್ ಮೂರನ್ನು ಆಯ್ಕೆ ಮಾಡಿಕೊಂಡ ನಂತರ ನೆಕ್ಸ್ಟ್ ಎಲಿಜಿಬಲ್ ಕಾಲಮ್ಗೆ ಬರಬೇಕು. ಅಲ್ಲಿ ಕ್ಲಾಸ್ ನಾನೀಗ 1ನೇ ತರಗತಿ ಮಗುವನ್ನು ತೆಗೆದುಕೊಂಡಿದ್ದೀನಿ. ಅದು ಮುಂದಿನ ವರ್ಷ 2ನೇ ತರಗತಿ ಅಂದರೆ 26-27ಕ್ಕೆ ಈ ಸಾಲಿಗೆ 2ನೇ ತರಗತಿ ಆಗುತ್ತೆ. ಅದು ಆಟೋಮೆಟಿಕಲಿ ಪ್ರಮೋಟ್ ಆಗಿ ಬಂದಿರುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸೆಕ್ಷನನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ನಂತರ ಆ ಮಗುವಿನ ಕೊನೆಯ ಕಾಲಮ್ ಆ್ಯಕ್ಷನ್ ಕಾಲಮಲ್ಲಿರುವಂತಹ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೂಡೆಂಟ್ ಡೀಟೇಲ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೇಟಸಲ್ಲಿ ನೀವು ನೋಡ್ಬೋದು ಆಗಲೇ ಪೆಂಡಿಂಗ್ ಅಂತಿತ್ತು, ಈಗ ಡನ್ ಅಂತ ಆಗಿದೆ. ಮತ್ತು ಪ್ರೋಗ್ರೆಸ್ಡ್ ಆನಲ್ಲಿ ಇವತ್ತಿನ ಅಂದರೆ ನೀವು ಮಾಡಿರುವಂತಹ ಡೇಟು ಮತ್ತು ಟೈಮು ಡಿಸ್ಪ್ಲೇ ಆಗಿರುತ್ತೆ. ಒಂದು ವೇಳೆ ನೀವೇನಾದರೂ ತಪ್ಪುಗಳನ್ನು ಮಾಡಿದರೆ ಅದನ್ನು ಸರಿಪಡಿಸ್ಕೊಳ್ಳಲು ಕೆಳಗಡೆ ಇರುವಂತಹ ಕರೆಕ್ಷನ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಸರಿಪಡಿಸ್ಬೋದಾಗಿದೆ. ಇದೇ ರೀತಿ ನೀವು ಆಯ್ಕೆ ಮಾಡಿಕೊಂಡಿರುವ ತರಗತಿಯ ಎಲ್ಲ ಮಕ್ಕಳ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ನೀವು ಕಂಪ್ಲೀಟ್ ಮಾಡಬೇಕು. ಅಂದರೆ ಪ್ರತಿಯೊಂದು ಮಗುವಿನ ಮುಂದೆ ಸ್ಟೇಟಸಲ್ಲಿ ಈ ರೀತಿ ಡನ್ ಅಂತೇಳಿ ಗ್ರೀನ್ ಕಲರಲ್ಲಿ ಬಂದ ನಂತರ ಕೆಳಗಡೆ ಇರುವಂತಹ ಫೈನಲೈಸ್ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ಸೆಲೆಕ್ಟ್ ಮಾಡಿರುವಂತಹ ತರಗತಿ ಸೆಕ್ಷನ್ ಅದು ಆರ್ ಯು ಶೋರ್ ವಾಂಟ್ ಟು ಫ್ರೀಸ್ ದ ಸೆಕ್ಷನ್ ವಿತ್ ದ ಸ್ಟ್ಯಾಟಿಸ್ಟಿಕ್ಸ್ ಬಿಲೋ ಅಂತೇಳಿ ಕೇಳುತ್ತೆ. ಅಲ್ಲಿ ಪ್ರಮೋಟೆಡ್ ಎಷ್ಟು ಮಕ್ಕಳು, ನಾಟ್ ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್, ಟೋಟಲ್ ಎಲ್ಲ ಡೀಟೇಲ್ಸ್, ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ್, ಲೆಫ್ಟ್ ವಿತ್ ಟಿ ಸಿ ಎಲ್ಲ ಡೀಟೇಲ್ಸ್ ಬಂದಿರುತ್ತೆ. ಅದು ಕರೆಕ್ಟ್ ಇದೆಯಾ ಒಂದ್ಸರಿ ನೋಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆಗ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ಸ್ ಕ್ಲಾಸ್ 1 ಸೆಕ್ಷನ್ ಎ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಯ ಮಕ್ಕಳ ಡೀಟೇಲ್ಸನ್ನು ಕೂಡ ನೀವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಎಕ್ಸಿಟ್ ಕ್ಲಾಸ್ ಆಗಿದ್ದರೆ ಅಂದರೆ LPS ಅಲ್ಲಿ 5ನೇ ತರಗತಿ, HPS ಅಲ್ಲಿ 7 ಅಥವಾ 8ನೇ ತರಗತಿ, ಇನ್ನು ಹೈಸ್ಕೂಲಲ್ಲಿ 10ನೇ ತರಗತಿ ಆಗಿದ್ದರೆ ಹೇಗೆ ಮಾಡಬೇಕು ಅನ್ನೋದನ್ನು ನನಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ 5th ಕ್ಲಾಸ್ ತೆಗೆದುಕೊಂಡು ಸೆಕ್ಷನ್ ಎ ಅಂತ ಸೆಲೆಕ್ಟ್ ಮಾಡಿ ಗ್ಲೋ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ಸೇಮ್ ಈ ಹಿಂದೆ ತೋರಿಸಿರುವಂತಹ ರೀತಿಯಲ್ಲೇ ಟೇಬಲ್ ಓಪನ್ ಆಗುತ್ತೆ. ಪ್ರೋಗ್ರೆಷನ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಪ್ರಮೋಟೆಡ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಮತ್ತು ಟೋಟಲ್ ನಂಬರ್ ಆಫ್ ಡೇಸ್ ಪ್ರೆಸೆಂಟ್ ಹಾಕ್ತೀನಿ. ನೆಕ್ಸ್ಟ್ ನೀವು ಹಾಕಬೇಕಾದಂತಹ ಮೇನ್ ಪಾಯಿಂಟ್ ಏನಂದರೆ ಸ್ಕೂಲಿಂಗ್ ಸ್ಟೇಟಸ್ 2026-27ರಲ್ಲಿ ನೋಡಿ ಕೇವಲ ಒಂದೇ ಆಪ್ಷನ್ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಆರ್ ವಿತೌಟ್ ಟಿ ಸಿ ಆಗಿರುತ್ತೆ. ಯಾಕಂದರೆ ಮುಂದೆ ಕಂಟಿನ್ಯೂ ನಮ್ಮ ಶಾಲೆಯಲ್ಲಿ ಆ ತರಗತಿ ಇಲ್ಲ ಅಂದಾಗ ಬೇರೆ ಶಾಲೆಗೆ ಅಂದರೆ ಟಿ ಸಿ ಕೊಡಬೇಕಾಗುತ್ತೆ. ಸೊ ಅದೊಂದೇ ಆಪ್ಷನ್ ಇರುತ್ತೆ, ಅದನ್ನೇ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ಎಲಿಜಿಬಿಲಿಟಿಯಲ್ಲಿ ಕೂಡ ನೀವು ಮುಂದಿನ ತರಗತಿ ಡಿಸ್ಪ್ಲೇ ಆಗುತ್ತೆ, ಆದರೆ ಸೆಕ್ಷನ್ ಕಾಲಮ್ ಏನಾಗಿರುತ್ತೆ ಫ್ರೀಸ್ ಆಗಿರುತ್ತೆ. ಸೊ ನೀವು ಅಲ್ಲಿ ಏನೂ ಹಾಕಬೇಕಾದ ಅಗತ್ಯ ಇಲ್ಲ. ನೆಕ್ಸ್ಟ್ ಡೈರೆಕ್ಟಾಗಿ ಆ್ಯಕ್ಷನ್ ಕಾಲಮಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೇಟಸಲ್ಲಿ ಡನ್ ಅಂತ ಮಾರ್ಕ್ ಆಗುತ್ತೆ. ಈ ರೀತಿ ನೀವು ಎಕ್ಸಿಟ್ ಕ್ಲಾಸ್ ಮಕ್ಕಳನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಗಳು ಮತ್ತು ಎಲ್ಲ ಸೆಕ್ಷನ್ಗಳ ಮಕ್ಕಳ ಮಾಹಿತಿಯನ್ನು ಕಂಪ್ಲೀಟ್ ಮಾಡಿದ ನಂತರ ಈ ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಮೇಲೆ ಮೆನು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದರಲ್ಲಿರುವಂತಹ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ. ಈ ಪ್ರೋಗ್ರೆಷನ್ ಮಾಡ್ಯೂಲ್ ಪಕ್ಕದಲ್ಲಿರುವಂತಹ ವ್ಯೂ ಸಮ್ಮರಿಯನ್ನು
ಕ್ಲಿಕ್ ಮಾಡಿ. ಆಗ ಈ ರೀತಿ ಟೇಬಲಲ್ಲಿ ನಿಮ್ಮ ಶಾಲೆಯಲ್ಲಿ ಇರುವಂತಹ ಎಲ್ಲ ಮಕ್ಕಳ ಮಾಹಿತಿ ಡಿಸ್ಪ್ಲೇ ಆಗಿರುತ್ತೆ. ಅದರಲ್ಲಿ ನೀವು ಎಲ್ಲ ಮಕ್ಕಳ ಮುಂದೆ ಡನ್ ಅಂತ ಆಗಿದ್ವೇ ಇಲ್ಲೋ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಯಾವುದಾದ್ರೂ ಮಕ್ಕಳು ಈ ರೀತಿ ಪೆಂಡಿಂಗ್ ಅಂತ ಕಾಣಿಸಿದರೆ ನೀವು ಆ ತರಗತಿಯ ಮಗುವಿನಲ್ಲಿ ಮತ್ತೆ ಹೋಗಿಬಿಟ್ಟು ಆ ಮಗುವನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಪ್ರೋಗ್ರೆಷನ್ ಸಮ್ಮರಿ ಸೆಕ್ಷನ್ ವೈಸ್ ಕೂಡ ನೀವು ನೋಡ್ಕೊಳ್ಬೋದು. ಯಾವ್ಯಾವ ತರಗತಿ ಯಾವ ಸೆಕ್ಷನಲ್ಲಿ ನೀವು ಫೈನಲೈಸ್ ಮಾಡಿದ್ದೀರಾ, ಅಂದರೆ ಕಂಪ್ಲೀಟ್ ಮಾಡಿದ್ದೀರಾ, ಇನ್ನು ಯಾವ್ಯಾವ ತರಗತಿ ಯಾವ ಸೆಕ್ಷನ್ಗಳು ಪೆಂಡಿಂಗ್ ಇದ್ದಾವೆ ಅನ್ನೋದನ್ನು ನೀವಿಲ್ಲಿ ಈ ಟೇಬಲ್ ವೈಸ್ ನೋಡ್ಕೊಳ್ಬೋದು. ಜೊತೆಗೆ ಪ್ರೋಗ್ರೆಷನ್ ಮಾಡಿರುವಂತಹ ಟೈಮ್ ಕೂಡ ಡೇಟ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಒಂದು ವೇಳೆ ನೀವು ಯಾವುದಾದರೂ ತರಗತಿಯನ್ನು ಬಿಟ್ಟಿದ್ರೆ ಅಥವಾ ತಪ್ಪು ಮಾಡಿದರೆ ಇಲ್ಲಿ ವ್ಯೂ ಆರ್ ಅಪ್ಡೇಟ್ ಅಂತಿದೆಯಲ್ಲ, ಈ ವ್ಯೂ ಆರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಕ್ಲಾಸ್ ಮಕ್ಕಳ ಲಿಸ್ಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಮತ್ತೆ ಎಡಿಟನ್ನು ಮಾಡ್ಬೋದಾಗಿದೆ. ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಯಾವುದೋ ಒಂದು ತರಗತಿಗೆ ಮಕ್ಕಳ ದಾಖಲಾತಿನೇ ಇಲ್ಲ ಅಂತಂದರೆ ಅಂಥ ಮಕ್ಕಳನ್ನು ಕೂಡ ನೀವು ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕಾಗುತ್ತೆ, ಫೈನಲೈಸ್ ಮಾಡಬೇಕಾಗುತ್ತೆ. ವ್ಯೂ ಆರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಕೆಳಗಡೆ ಇರುವಂತಹ ಫೈನಲೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡಬೇಕಾಗುತ್ತೆ ಅಂದರೆ ಫೈನಲೈಸ್ ಮಾಡಲೇಬೇಕು. ಟೋಟಲಿ ಈ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಬೇಕಂದ್ರೆ ಎಲ್ಲ ತರಗತಿಗಳ ಮುಂದೆ ಫೈನಲೈಸ್ ಅಂತ ಬಂದಿರಬೇಕು. ಪ್ರೋಗ್ರೆಷನ್ ಸಮ್ಮರಿ ಸೆಕ್ಷನ್ ವೈಸ್ ಫಾರ್ ಅಕಾಡೆಮಿಕ್ ಇಯರ್ 2025-26 ಏನು ನೋಡ್ತೀರಲ್ಲ, ಅದರಲ್ಲಿ ಪ್ರತಿಯೊಂದು ತರಗತಿಯ ಮುಂದೆ ಈ ರೀತಿಯಾಗಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಪ್ರತಿಯೊಂದು ತರಗತಿಯ ಮುಂದೆ ಫೈನಲೈಸ್ಡ್ ಅಂತೇಳಿ ಈ ರೀತಿ ಬಂದ ನಂತರ ಮಾತ್ರ ನೀವು ಬ್ಯಾಕ್ ಹೋಗಿಬಿಟ್ಟು ಕೆಳಗಡೆ ಇರುವಂತಹ ಫೈನಲೈಸ್ ಪ್ರೋಗ್ರೆಷನ್ ಅನ್ನೋ 4ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೈನಲೈಸ್ ಪ್ರೋಗ್ರೆಷನ್ ಫಾರ್ ಅಕಾಡೆಮಿಕ್ ಇಯರ್ 2025-26 ಅಂತ ಇರುತ್ತೆ. ಇಲ್ಲೆಲ್ಲ ಕೆಳಗಡೆ ಪಾಯಿಂಟ್ಸ್ ಇದ್ದಾವೆ. ನೆಕ್ಸ್ಟ್ ಅದರ ಕೆಳಗಡೆ ಇರುವಂತಹ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಸ್ಕೂಲ್ಸ್ ಪ್ರೋಗ್ರೆಷನ್ ಫೈನಲೈಸ್ಡ್ ಫಾರ್ ದ ಅಕಾಡೆಮಿಕ್ ಇಯರ್ 2025-26 ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಕೂಲ್ ಪ್ರೋಗ್ರೆಷನ್ ಹ್ಯಾಸ್ ಬೀನ್ ಫೈನಲೈಸ್ಡ್ ಅಂತೇಳಿ ಫೈನಲೈಸ್ಡ್ ಬೈ ಅಂತ ಡೈಸ್ ಕೋಡ್ ಮತ್ತು ಫೈನಲೈಸ್ಡ್ ಡೇಟ್ ಇಲ್ಲಿ ಮೆನ್ಷನ್ ಆಗುತ್ತೆ. ಈ ರೀತಿ ಮಾಡಿದರೆ ನಿಮ್ಮ ಶಾಲೆಯ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಆದಾಗೆ ಆಯಿತು. ಇದಾದ ನಂತರ ನೀವು ಕಂಪ್ಲೀಷನ್ ಆಗಿರುವಂತಹ ಡ್ಯಾಶ್ಬೋರ್ಡನ್ನು ವೀಕ್ಷಿಸಲು ಸ್ಕೂಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ಇನ್ನೂ ಕೂಡ ನಿಮ್ಮ ಶಾಲೆಯ ಗ್ರೇಡ್ ವೈಸ್ ಮಕ್ಕಳ ಗಂಡು ಹೆಣ್ಣು ಅಂಕಿ ಸಂಖ್ಯೆಗಳು 0 ಆಗಿದೆ. ಯಾಕಂತಂದರೆ ನೀವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಆದ ನಂತರ 1-2 ಗಂಟೆಗಳ ನಂತರ ಇದು ಅಪ್ಡೇಟ್ ಆಗುತ್ತೆ. ಆಗ ನೀವು ಮಾಡಿರುವಂತಹ ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡ್ಬೋದಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಫ್ರೆಂಡ್ಸ್.